ಇದಕ್ಕಿಂತ ಮುಂಚೆ ಯಾವುದೋ ಜಿಲ್ಲಾಧಿಕಾರಿ ಮೀಟಿಂಗ್ನ ಜಿಲ್ಲಾಧಿಕಾರಿ ನಡೆ ಆಚೆ ಅಂತ ಕಳಿಸಿದ್ರು. ಅಡಿ ಹಿಂದೆ ಕೂತ್ಕೊಳ್ಳೋದಕ್ಕೆ ಒಂದು ಜಿಲ್ಲಾಧಿಕಾರಿಗಳನ್ನ ಒಬ್ಬ IPS ಅಧಿಕಾರಿಗಳನ್ನ ಈ ಮಟ್ಟಿಗೆ ನಡ್ಕೊತಾ ಇದ್ದೀರಾ ಅಂತಂದರೆ ಎಲ್ಲೋ ಒಂದು ಕಡೆ ನಿಮ್ಮೊಂದು ಮನಸ್ಥಿತಿ ಯಾವ ಥರ ಹೋಗ್ತಿದೆ ಅಂತ ನಮಗೆ ಎಲ್ಲೋ ಒಂದು ಡೌಟ್ ಆಗ್ತಾಯಿದೆ. ಅಧಿಕಾರದ ಒಂದು ಇದನ್ನೋ ಇಲ್ಲ ಅಧಿಕಾರದ ಈ ಥರ ಆಯ್ತು ಅಂತೋ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಹೈಯೆಸ್ಟ್ ಎಕ್ಸ್ಪರ್ಟೀಸ್ ಮದುವೆ ಆಗ್ತಾರಲ್ಲ, ಮದುವೆ ಆದಮೇಲೆ ಏನು ಇಲ್ದ ಮೇಲೆ ಕೆಲವರು ಆಡ್ತಾರೆ ನೋಡಿ, ಆ ಥರ ಆಡ್ದಂಗಿದೆ ಬಹುಶಃ ನೋಡ್ತಿದ್ರೆ. ಇವತ್ತು 73 ಜನ ಹೊಸ ಶಾಸಕರ ಗೋಳು ಇವತ್ತು ನಿಮಗೆ ಕಾಣಿಸ್ತಾ ಇಲ್ಲ. ಇವರು ಹೊಸದಾಗಿ ಆಸೆಗಳು ಇಟ್ಕೊಂಬಂದವರಪ್ಪ, ಒತ್ಕೊಂಬಂದವರಪ್ಪ, ಇವ್ರ ಬಗ್ಗೆ ನೋಡಬೇಕು ಅನ್ನೋ ಔದಾರ್ಯ ನಿಮಗಿಲ್ಲ. ಇದೇನಾಗಿದೆ, ಇದೇ ಡೈವರ್ಟ್ ಮಾಡಂತ ಹೇಳ್ತಾರಲ್ಲ, ಈ ಥರ ಡೈವರ್ಟ್ ಮಾಡಿ ಸರ್ಕಾರ ನಡೀತಾ ಇದೆ. ಸೊ ಅದರಿಂದ SP ಹೊಡೆಗೆ ಹೋಗಿದ್ದು, ಜಿಲ್ಲಾಧಿಕಾರಿ ನಡೆ ಹಿಂದೆ ಕೂತ್ಕೊಳ್ಳೋ ಅಂತ ಹೇಳಿದ್ದು, ಇವೆಲ್ಲ ಏನಾಗ್ತಿದೆ ಅಂತಂದರೆ ಬಹುಶಃ ಎಲ್ಲೋ ಒಂದು ಕಡೆ ನಾವು ಶಾಶ್ವತ ಅಲ್ಲ. ಇದು ಅಧಿಕಾರಕ್ಕೆ ನಾವು ಅಂಟ್ಕೊಂಡಿದ್ದೀವಿ, ಶಾಶ್ವತ ಅಲ್ಲ ಇದು, ಆಯ್ತಲ್ವಾ? ಅಧಿಕಾರಲ್ಲಿ ಶಾಶ್ವತ. ಎಲ್ಲೋ ಒಂದು ಕಡೆ ಅವ್ರು ಗೌರವ ಕೊಟ್ಟು ನಡೆಸ್ಕೊಳ್ಳೋದು ನಮ್ಮ ಧರ್ಮ ಅಂತ ಇಟ್ಕೋತೀವಿ. ಬಹುಶಃ ಬಂದ್ಬಿಡ್ತು ಅನ್ನೋ ಪ್ರಶ್ನೆ ಬಂದ್ಬಿಡ್ತಾ ಅಂತ ಡೌಟ್ ಆಗ್ತದೆ. 2.5 ವರ್ಷಕ್ಕೆ ಏನಾದ್ರು ಬಂದ್ಬಿಡ್ತು ಹತ್ರ ಅಂತ ಹೇಳ್ಬಿಟ್ಟು ಏನಾದ್ರು ಆ ಪ್ರಶ್ನೆ ಆಡ್ತಾವ್ರಂತ ಗೊತ್ತಿಲ್ಲ. ಬಹುಶಃ ನಾನು ಕಂಡಂಗೆ ತುಂಬ ಉತ್ತಮರಿದ್ದಾರೆ. ಇತ್ತೀಚೆಗೆ ಯಾಕೋ ಅವ್ರ ನಡವಳಿಕೆ ನೋಡ್ತಿದ್ರೆ ತುಂಬ ಒಂದು ಆವೇಶಭರಿತವಾಗಿ ಹೋಗ್ತಾ ಇದೆ. ನಾನು ಆಲ್ರೆಡಿ ಪರಮೇಶ್ವರ್ ಸರ್ಗೆ ಹೇಳಿದ್ದೆ. ನಾನು ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಯಥೇಚ್ಛವಾಗಿ ಗಡಿವಾಡ ಭಾಗದಲ್ಲಿ ಬೆಟ್ಟಿಂಗ್ ದಂಧೆ ಜಾಸ್ತಿ ಆಗಿದೆ, ಗಾಂಜಾ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗಳು ಎಚ್ಚೆತ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ. ನೆನ್ನೆಲ್ಲ ಮೊನ್ನೆ ನಂಗ್ಲಿದಲ್ಲಿ ಒಬ್ಬ ಯುವಕ, ಅವನಿಗೇನಂತಂದ್ರೆ ಅವನಿಗೆಂತ ತಲೆಮಾರ ಅಂತಂದ್ರೆ ಹೇಳ್ಬೇಕಾದ್ರೆ 9 ದಿವಸ ಮಗುವಾಗಿ ಆ ಮಗು ಮುಖ ನೋಡಿದ್ರೆ ಬೆಟ್ಟಿಂಗ್ ಆಡಿ 7 ಕ್ವಾರ್ಟ್ರು ಅಂದರೆ ಅಬಕಾರಿ 7 ಕ್ವಾರ್ಟ್ರು ವಿಸ್ಕಿ ಒಂದೇ ಸರಿ ಕುಡಿದು ಅವನು ಪ್ರಾಣ ಕಳ್ಕೊಂಡಿದ್ದಾರೆ. ಯಾಕೆ ಅಂತ ನೋಡಿದಾಗ ಅವತ್ತಿನ ಬೆಟ್ಟಿಂಗ್ ಸೋತು ಇವತ್ತು ಎಷ್ಟೋ ಜನ ಇವತ್ತು ಕಣ್ಣಿಗೆ ಕರೆದು ಮಕ್ಕಳು ಹಾಳಾಗ್ತಾವ್ರೆ. ನಾನು ಅದನ್ನೇ ಅಧಿವೇಶನದಲ್ಲಿ ಮಾತಾಡಿದ್ದು. ಯಥೇಚ್ಛವಾಗಿ ಮಕ್ಕಳು ಹಾಳಾಗ್ತಾವ್ರೆ, ದಯವಿಟ್ಟು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೊಳ್ಳಿ ಅಂತ ಒಂದು ನಾನು ಹೇಳಿದ್ದು. ಇವತ್ತು ಹೌದು ಸರ್, ಕ್ರಿಕೆಟ್ ಬೆಟ್ಟಿಂಗ್ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಸರ್ ಒಂದು ಸತ್ಯ ಹೇಳ್ತೀನಿ. ಒಬ್ಬ ಕ್ರಿಕೆಟ್ ಏನು ದಂಧೆಕೋರು ಇದ್ದಾರಲ್ಲ, ಬೆಟ್ಟಿಂಗ್ ಇದ್ದಾರೆ, ಅವರು IPL ಇವರು ಕಿಂಗ್ ಪಿನ್ಗಳು ಅವ್ರು ಫೋನ್ ಮಾಡೋ ಸ್ಟೇಷನ್ ಕೆಲಸ ಆಗುತ್ತೆ. ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೋಲಾರ ಜಿಲ್ಲೆ ನಡೀತಾ ಇದೆ ಅಂತಂದರೆ ಕಿಂಗ್ ಪಿನ್ಗೆ ಫೋನ್ ಮಾಡ್ರೆ ಕೆಲಸ ಆಗುತ್ತೆ, ಅವ್ನು ಬಿಟ್ಕಳಿಸ್ತಾರೆ. ಆ ಮಟ್ಟಕ್ಕೆ ಕೋಲಾರ ಜಿಲ್ಲೆ ತಯಾರಾಗ್ತಾ ಇದೆ. ಬಹುಶಃ ಮುಂದಿನ ದಿವಸದಲ್ಲಿ ಪೊಲೀಸ್ ಇಲಾಖೆ ವಿಪುಲ ಆದರೆ ಇನ್ನೊಂದು ಬಿಹಾರ ಆಗಲಿಕ್ಕೆ ಏನು ಡೌಟ್ ಇಲ್ಲ, ಇದು ಹಾಗೆ ಆಗ್ತದೆ. ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಪೊಲೀಸ್ ಇಲಾಖೆ ಬರೀ ನಾವು ಬಟ್ಟೆ ತಟ್ಕೊಂಡು ಇದು ಮಾಡೋರು ಆಗಲ್ಲ. ನಿಮಗೆ ಬೇಜಾನ್ ಜವಾಬ್ದಾರಿ ಇದೆ. ನಾನು ಅಧಿವೇಶನದಲ್ಲಿ ಕೂಡ ಮಾತಾಡಿದೆ, KDP ಮೀಟಿಂಗ್ ಕೂಡ ಮಾತಾಡಿದ್ದೆ. ಬರ್ತಾ ಇದೆ ಏನು ಬೆಟ್ಟಿಂಗ್ ಬರ್ತಾ ಇದೆ, IPL ಬರ್ತಾ ಇದೆ, ಇದೊಂಥರ ಯುವಕರಿಗೆ ಇವತ್ತು ದಾರಿ ತಪ್ಪಿಸಕ್ಕಂಥ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಕೂಡ ಅದನ್ನು ಕೇಳ್ಕೊಂಡಿದ್ದೀನಿ. ಇಲ್ಲ ನಾನು ಇದ್ದೀನಿ, ನಾನು ನೋಡ್ಕೊತೀನಿ ಅಂತ ಮಾತಾಡಿದ್ದಾರೆ. ಇವತ್ತು ನಂಗ್ಲೇ ಅಲ್ಲ, ಈ ಥರ ಸಾವು ಸುಮಾರು ಆಗ್ತಾ ಇದೆ, ಬಟ್ ಕಾಣಿಸ್ತಾ ಇಲ್ಲ. ಸಾಕಷ್ಟು ಜನ ಮಕ್ಕಳು ಬಡ್ಡಿ ಕಟ್ಟಬೇಕಂತ ಊರು ಬಿಟ್ಟಿದ್ದಾರೆ, ಅವ್ರು ಕಾಣಿಸ್ತಾ ಇಲ್ಲ. ಇವತ್ತು ಇದಕ್ಕೆ ನೇರ ಹೊಣೆ ಪೊಲೀಸ್ ಇಲಾಖೆ ಅಂತ ನನ್ನ ಮಾತು.